ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ವಾ? 2-3 ತಿಂಗಳಾಯ್ತು, ಇದುವರೆಗೂ ಕೂಡ ಹಣ ಹಾಕಿಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆದರೆ ಪಕ್ಕದ ಮನೆಯವ್ರಿಗೆ ಬಂದಿದೆ, ನಮಗೆ ಯಾಕೆ ಬಂದಿಲ್ಲ? ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು ಅನ್ನೋದಾದರೆ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ತೀವಿ. ಅಲ್ಲಿ ಹೋಗಿ ಪ್ರಶ್ನೆಯನ್ನು ಮಾಡ್ತೀವಿ. ಏನು ಕಾರಣ, ಯಾಕೆ ಬರ್ತಾ ಇಲ್ಲ ಅಂತಲೂ ಕೂಡ ಕೇಳ್ತೀವಿ. ಇನ್ನು ನೀವು ಕಚೇರಿಗೆ ಹೋಗ್ಬೇಕಂತೇನಿಲ್ಲ, ನೀವು ನಿಮ್ಮ ಮನೆಯಲ್ಲೇ ಅಥವಾ ನೀವು ಕೆಲಸ ಮಾಡ್ತಿರುವಂಥ ಸ್ಥಳದಲ್ಲೇ, ನೀವಿರುವಂಥ ಸ್ಥಳದಲ್ಲೇ ಮೊಬೈಲ್ನಲ್ಲಿ ಈ ಪ್ರಶ್ನೆಯನ್ನು ಕೇಳ್ಬೋದು. ಆ ಪ್ರಶ್ನೆಗೆ ಉತ್ತರವನ್ನು ಕೂಡ ಇಲಾಖೆಯವರು ಕೊಡ್ತಾರೆ. ಅದು ಹೇಗೆ, ಈ ಕುರಿತಾದಂಥ ಡೀಟೇಲ್ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಅನ್ನಭಾಗ್ಯ ಯೋಜನೆ, ಎರಡನೇದು ಭಾಳ ತುಂಬ ಪ್ರಮುಖವಾದಂಥ ಯೋಜನೆ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ. ಪ್ರತಿ ತಿಂಗಳು ಮನೆಯೊಡತಿಯರಿಗೆ ಗೃಹಲಕ್ಷ್ಮಿಯರಿಗೆ 2,000 ಕೊಡ್ತೀವಿ ಅಂತ ಹೇಳಿದ್ರು. ಮೊದಲು 3 ತಿಂಗಳು ತುಂಬ ಚೆನ್ನಾಗಿ ಮಂತ್ಲಿ ಕೊಡ್ತಾ ಬಂದರು. ಆ ನಂತರ ಏನಾಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಪ್ರತಿ ತಿಂಗಳು ಅಲ್ಲದೆ ಇದ್ರೂ ಕೂಡ 2-3 ತಿಂಗಳಿಗೊಮ್ಮೆ ಆದ್ರೂ ಒಂದೊಂದು ತಿಂಗಳ ಕಂತಿನ ಹಣ ಕೊಡ್ತಾನೆ ಬಂದಿದ್ದಾರೆ. ಒಂದು 5 ತಿಂಗಳ ಕಂತಿನ ಹಣ ಬಾಕಿ ಇದೆ, ಅದು ಬೇರೆ ವಿಷಯ. ಈಗಿರುವಂಥ ಪ್ರಶ್ನೆ ಏನಂದರೆ, ಇದರಲ್ಲಿ 1,25,00,000ದಷ್ಟು ಏನು ಮನೆಯೊಡತಿಯರು ಗೃಹಲಕ್ಷ್ಮಿಯರು ಏನಿದ್ದಾರೆ, ಇದರಲ್ಲಿ 5-12% ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಅದು ಬೇರೆ ಬೇರೆ ಕಾರಣ ಇರ್ಬೋದು. ಒಂದು, ತಾಂತ್ರಿಕ ದೋಷದಿಂದ ಹಣ ಬರ್ತಿಲ್ಲ, KYC ಮಾಡಿಸಿಲ್ಲ ಅಂಥೇಳಿ ಅವರಿಗೂ ಕೂಡ ಹಣ ಹೋಗ್ತಾ ಇಲ್ಲ, ಅಥವಾ ನಿಮ್ಮ ಮನೆಯವರು ಯಜಮಾನರು ಏನಾದರೂ IT ರಿಟರ್ನ್ ಏನಾದರೂ ಮಾಡ್ತಾ ಇದ್ದರೆ, ಅಥವಾ ನೀವಾಗಲಿ ನಿಮ್ಮ ಕುಟುಂಬದ ಸದಸ್ಯರಾಗಲಿ ಯಾರಾದರೂ ಒಬ್ಬರು GST ಫೈಲ್ ಮಾಡ್ತಾ ಇದ್ದಾರೆ ಅಂದರೆ 28 ಲಕ್ಷಕ್ಕೂ ಹೆಚ್ಚು ಟ್ರಾನ್ಸಾಕ್ಷನ್ ಏನಾದರೂ ಆಗಿದ್ದರೆ, ಸೊ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇಲ್ಲ ಅನ್ನೋದು ಹೇಗೆ ಗೊತ್ತಾಗ್ತದೆ ಇಲ್ಲ ಅಂತೇಳಿ, ಆ ಹಿನ್ನೆಲೆಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇಲ್ಲ ಅನ್ನೋದು ಖಚಿತ ಆದರೂ ಹೇಗೆ, ಅದನ್ನು ತಿಳ್ಕೊಳ್ಳೋದಾದರೂ ಹೇಗೆ? ನೀವು ಪ್ರತಿ ಸರಿನೂ ಕೂಡ ಹೋಗಿ ಡಿಪಾರ್ಟ್ಮೆಂಟಲ್ಲಿರುವಂಥ ಅಧಿಕಾರಿಗಳನ್ನು ಕೇಳಲಿಕ್ಕಾಗೋದಿಲ್ಲ, ನೀವು ಫೋನ್ನಲ್ಲೇ ಕೇಳ್ಬೋದಾಗಿದೆ. ಅದು ಏನಂದರೆ 181 ಈ ಸಹಾಯವಾಣಿಗೆ ನೀವು ಫೋನ್ ಮಾಡ್ಬೋದು. ಸೊ ಈ 181 ನೀವು ಫೋನ್ ಮಾಡಿದರೆ ನಿಮಗೆ ಅಲ್ಲಿರುವಂಥ ಆಪ್ರೇಟರ್ ನಿಮಗೆ ಎಷ್ಟು ತಿಂಗಳು ಹಣ ಬಂದಿಲ್ಲ, ನೀವು ಗೃಹಲಕ್ಷ್ಮಿ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳನ್ನು ಇವರಿಗೆ ಕೇಳ್ಬೋದಾಗಿದೆ. ಅದರಲ್ಲೂ ಕೂಡ ಜಮೆ ಆಗಿದೆಯಾ ಇಲ್ವಾ, ನಿಮ್ಮ ಹಣ ಜಮೆ ಆಗಿಲ್ಲ ಅನ್ನೋದಾದರೆ ಕಾರಣ ಏನು, ಯಾವ ಕಾರಣಕ್ಕಾಗಿ ನಮಗೆ ಸ್ಟಾಪ್ ಆಗಿದೆ, ಅಥವಾ ಮುಂದೆ ಯಾವಾಗ ಬರುತ್ತೆ ಅಂತೇಳಿ ಕೇಳಿದ್ರೆ ಖಂಡಿತವಾಗಿ ಕೂಡ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಆಪರೇಟರ್ಗಳು ನಿಮಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮಗೆ ಯಾಕೆ ಹಣ ಬಂದಿಲ್ಲ, ಎಲ್ಲರಿಗೂ ಬರ್ತಾ ಇದೆ, ನಿಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ, ನಮಗೆ ಯಾಕೆ ಹಣ ಬಂದಿಲ್ಲ, 3-4 ತಿಂಗಳಾಯಿತು ಸ್ಟಾಪ್ ಆಗಿಬಿಟ್ಟಿದೆಯಲ್ಲ, ಏನು ರೀಸನ್ ಅಂತ ಕೇಳೋದಾದರೆ 181ಗೆ ನೀವು ನಂಬರ್ಗೆ ಫೋನ್ ಮಾಡಿದ್ರೆ ಆಯಿತು. ಸೊ ಗೃಹಲಕ್ಷ್ಮಿಯವರು ನಿಮ್ಮ ಹೆಸರು ಎಲ್ಲ ಡೀಟೇಲನ್ನು ತೆಗೆದುಕೊಂಡು ಯಾವ ಜಿಲ್ಲೆ, ಯಾವ ತಾಲೂಕು, ಆ ತಾಲೂಕಿಗೆ ಸಂಬಂಧಿಸಿದಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ, ಆ ಅಭಿವೃದ್ಧಿ ಇಲಾಖೆಗೆ ಫೋನ್ ಮಾಡಿ ಡೀಟೇಲ್ಸನ್ನು ತೆಗೆದುಕೊಳ್ತಾರೆ. ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಆಪರೇಟರ್ಗಳು. ಈ ಕಾರಣಕ್ಕಾಗಿ ನಿಮಗೆ ಬ್ಯಾಂಕ್ ಖಾತೆಗೆ ಹಣವನ್ನು ಜಮೆ ಮಾಡಿಲ್ಲ, ಅದು ತಾಂತ್ರಿಕ ಕಾರಣ ಇರ್ಬೋದು, ಅಥವಾ KYC ಬ್ಯಾಂಕಲ್ಲಿ ಅಪ್ಡೇಟ್ ಮಾಡದೇ ಇರ್ಬೋದು, ಅಥವಾ ಪೋಸ್ಟ್ ಆಫೀಸಲ್ಲೂ ಕೂಡ KYC ಅಪ್ಡೇಟ್ ಮಾಡದೇ ಇರ್ಬೋದು, ಅಥವಾ IT GST ಈ ವಿಚಾರಕ್ಕಾಗಿ ನಿಮಗೆ ಹಣ ಹೋಗ್ತಾ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಎಷ್ಟು ತಿಂಗಳು ಬಾಕಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗುತ್ತೆ. ಇದು ನಿಮಗೆ ತುಂಬಾ ಯೂಸ್ಫುಲ್ ಇದೆ. 181 ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಆರಾಮ್ಸೆ ನಿಮಗೆ ಮಾಹಿತಿ ಸಿಗುತ್ತೆ. ಎಲ್ಲಿಗೆ ಹೋಗ್ಬೇಕಪ್ಪ, ಡಿಪಾರ್ಟ್ಮೆಂಟಿಗೆ ಹೋಗಿ ಎಲ್ಲಿ ಕೇಳೋಕ್ಕಾಗತ್ತೆ, ತಹಶೀಲ್ದಾರ್ ಕಚೇರಿಗೆ ಹೋಗಬೇಕು, ಅಲ್ಲಿ ಸರಿಯಾಗಿ ಸಮರ್ಪಕವಾಗಿ ಯಾರು ಕೂಡ ಅಧಿಕಾರಿಗಳು ಉತ್ತರವನ್ನು ನೀಡೋದಿಲ್ಲ. ಈ ರೀತಿ ಏನಾದರೂ ನಿಮ್ಗೆ ಭಾಳಷ್ಟು ಕಡೆ ಕಹಿ ಅನುಭವಗಳಾಗಿರುತ್ತೆ. ಸೊ ಇದು ತುಂಬಾ ಅನುಕೂಲ ಆಗುತ್ತೆ. 181 ಸಹಾಯವಾಣಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗ ತೆರೆದಿದೆ. ಇದರಲ್ಲಿ ಗೃಹಲಕ್ಷ್ಮಿಯನ್ನು ಕೂಡ ಆ್ಯಡ್ ಮಾಡಿದೆ. ಇದು ಗೃಹಲಕ್ಷ್ಮಿಯರಿಗೆ ತುಂಬಾ ಅನುಕೂಲವಾದಂಥ ವಿಷಯ. ಕೇವಲ ಇಷ್ಟು ಮಾತ್ರ ಅಲ್ಲ, ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರಗಳು ಕೂಡ ನೀವು ಈ ನಂಬರಿಗೆ ನೀವು ಸಹಾಯವಾಣಿಗೆ ಕರೆಯನ್ನು ಮಾಡ್ಬೋದಾಗಿದೆ. ಬೇರೆ ಬೇರೆ ಸಮಸ್ಯೆಗಳೇನೆಂದರೆ, ಮಹಿಳೆಯರ ಕುರಿತಾದಂಥ ಲೈಂಗಿಕ ದೌರ್ಜನ್ಯ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೂ ಕೂಡ ಕರೆ ಮಾಡ್ಬೋದು. ಇನ್ನೊಂದು ವಿಚಾರ, ಇದು 24 ಅವರ್ಸ್ ಓಪನ್ ಇರುತ್ತೆ. 181 ನಂಬರ್ಗೆ 24 ಅವರ್ಸ್ ಇರುತ್ತೆ. ಎಲ್ಲ ದಿನಗಳು, ವಾರದ ಎಲ್ಲ ದಿನಗಳಲ್ಲೂ ಕೂಡ ಓಪನ್ ಇರುತ್ತೆ. ನಿಮಗೆ ಯಾವಾಗ ನಿಮಗೆ ಸಮಸ್ಯೆ ಅಂತ ಅನಿಸುತ್ತೆ ಈ ಸಮಸ್ಯೆಗಳನ್ನು ಹೇಳ್ಕೋಬೋದು. ಗೃಹಲಕ್ಷ್ಮಿ ಕುರಿತಾದಂಥ ಏನೇ ಪ್ರಶ್ನೆಗಳಿದ್ರೂ ಕೂಡ ಪ್ರಶ್ನೆಗಳನ್ನು ನೀವು ಕೇಳ್ಬೋದಾಗಿದೆ. ಅದಕ್ಕೆ ಉತ್ತರವನ್ನು ಅವರು ನಿಮಗೆ ಕಾಲ್ ಬ್ಯಾಕ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ. ಏನೇನು ಬೇರೆ ಸಮಸ್ಯೆಗಳು ಅಂದರೆ, ಒಂದು ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಏನಾದರೂ ನೀಡ್ತಾ ಇದ್ರೆ, ಅದು ಮನೆಯಲ್ಲಿರ್ಬೋದು,
ಕಚೇರಿಯಲ್ಲಿರ್ಬೋದು ಅಥವಾ ಇನ್ನೊಬ್ಬರು ಮನೇಲಿ ನೀವು ಏನಾದರೂ ಕೆಲಸ ಮಾಡ್ತಾಯಿದ್ರೆ, ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಇದಕ್ಕೆ ನೀವು ಕರೆ ಮಾಡ್ಬೋದಾಗಿದೆ. ಇದ್ರ ಜೊತೆಗೆ ನಿಮ್ಗೆ ಕೌಟುಂಬಿಕ ದೌರ್ಜನ್ಯ ಈ ರೀತಿ ಆಗ್ತಾ ಇದ್ರೂ ಕೂಡ ನೀವು ಕರೆಯನ್ನು ಮಾಡ್ಬೋದಾಗಿದೆ. 181ಗೆ ನೀವು ಫೋನ್ ಮಾಡಿ ಕಂಪ್ಲೇಂಟ್ ರೀತಿಯೇ ಇದು ಕನ್ಸಿಡರ್ ಆಗ್ತದೆ. ಅದರ ಅಫಿಷಿಯಲ್ ಕಂಪ್ಲೇಂಟ್ ಅಂತ ಪರಿಗಣನೆ ಆಗೋದಿಲ್ಲ, ಬಟ್ ನೀವು ಗಮನಕ್ಕೆ ತರ್ಬೋದಾಗಿದೆ ಏನೇನು ಆಗ್ತಾ ಇದೆ ಅಂತೇಳಿ. ಆನಂತರ ಅದು ಅಫಿಷಿಯಲ್ ಕಂಪ್ಲೇಂಟ್ ಆಗಿ ಅದು ವರ್ಗಾವಣೆ ಆಗುತ್ತೆ. ಈ 181 ನಂಬರ್ಗೆ ನೀವು ಸಹಾಯನ ಮಾಡ್ಬೋದು. ಮತ್ತು ಯಾರ್ಯಾರು ಕನ್ಸರ್ನ್ ಇರ್ತದೆ ಪೊಲೀಸ್ ಸ್ಟೇಷನ್ಗೆ ಎಲ್ಲದಕ್ಕೂ ಕೂಡ ಮಾಹಿತಿಯನ್ನು ಅಧಿಕಾರಿಗಳಿಗೆ ಗಮನ ತರುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಗೃಹಲಕ್ಷ್ಮಿ ಸ್ಕೀಮಲ್ಲಿ ಲಾಸ್ಟ್ ಒಂದು 5 ತಿಂಗಳದ್ದು ಬಾಕಿ ಇದೆ ಅನ್ನೋದು ಈಗ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಫೆಬ್ರವರಿ ಮತ್ತು ಮಾರ್ಚ್ ಅಂದರೆ ಕಳೆದ ಆರ್ಥಿಕ ವರ್ಷ, ಅಂದರೆ ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ಬಂದಿಲ್ಲ ಇದುವರೆಗೂ. ಯಾಕೆ ಬರಲ್ಲ, ಲೇಟಾಗಿ ಯಾಕೆ ಬರುತ್ತೆ, ಅದಕ್ಕೆ ಸ್ಪೆಷಲ್ ಪ್ರಾವಿಷನ್ ಏನು ಬೇಕು ಆ ಕುರಿತಾದಂಥ ಪ್ರತ್ಯೇಕವಾದಂಥ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಕಳೆದ 3 ತಿಂಗಳ ಮಾಹಿತಿನೂ ಕೂಡ, ಅಂದರೆ 3 ತಿಂಗಳ ಹಣ ಬರಬೇಕಾಗಿದೆ. ಸೆಪ್ಟೆಂಬರ್ ತಿಂಗಳ ಹಣ ಬಹುತೇಕ ಅರ್ಧ ಜಿಲ್ಲೆಗಳಿಗೆ ಬಂದಿದೆ, ಇನ್ನು ಅರ್ಧ ಜಿಲ್ಲೆಗಳಿಗೆ ರವಾನೆ ಆಗ್ತಾ ಇದೆ. ಇನ್ನೊಂದು 3-4 ದಿನದಲ್ಲಿ ಅದು ಕೂಡ ಕಂಪ್ಲೀಟ್ ಪ್ರೋಸೆಸ್ ಆಗ್ಬೋದು. ಬಟ್ ಈ ನಂಬರ್ ಏನಿದೆಯಲ್ಲ ತುಂಬಾ ಯೂಸ್ಫುಲ್ ಇದೆ. ಇನ್ನೊಂದು DBT ಆ್ಯಪ್ ಅಂತಿದೆ, DBT ಕರ್ನಾಟಕ ಆ್ಯಪ್ ಅಂತ. ಆ ಆ್ಯಪಲ್ಲಿ ನೀವು ಮಾಹಿತಿಯನ್ನು ನೋಡ್ಬೋದು. ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಸ್ಕೀಮ್ ಯಾವಾಗ ಬಂದಿದೆ, ಎಷ್ಟನೇ ತಾರೀಕು ಬಂದಿದೆ ಅನ್ನೋಂಥ ಮಾಹಿತಿಯನ್ನು ನೋಡ್ಬೋದು. ಯಾಕೆ ಬಂದಿಲ್ಲ ಅನ್ನುವಂಥ ಮಾಹಿತಿ ಬೇಕು ಅನ್ನೋದಾದರೆ ಇದು 181 ನಂಬರಿಂದೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರೂ ಕೂಡ ಈ ನಂಬರನ್ನ ಸೇವ್ ಮಾಡ್ಕೊಳ್ಳಿ. ಈ ನಂಬರಿಗೆ ಗೃಹಲಕ್ಷ್ಮಿಯವ್ರದ್ದು ಏನೇ ಸಂಬಂಧಿಸಿದಂಥ ಪ್ರಶ್ನೆಗಳಿದ್ದನ್ನು ಕೂಡ ಕೇಳ್ಬೋದಾಗಿದೆ. ಮುಂದೆ ಇನ್ನು ತಿಂಗಳು ಯಾವಾಗ ಬರುತ್ತೆ ಅನ್ನೋಂಥ ಪ್ರಶ್ನೆಗೆ ಬಹುಶಃ ಅವ್ರ ಹತ್ರ ಉತ್ತರ ಇರಲಿಕ್ಕಿಲ್ಲ. ಬಟ್ ಯಾಕೆ ಬಂದಿಲ್ಲ, ಯಾಕೆ ಡಿಲೇ ಆಯಿತು, ಈ ಕುರಿತಾದಂಥ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಅಂತೂ ಆಪ್ರೇಟರ್ಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.